ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯಲ್ಲಿ ಜನಿಸಿದ ಪ್ರಿಯ ಬಂಧು ಮಿತ್ರರೇ, ಈ ಕ್ಷಣದಲ್ಲಿ ಈ ವಿಡಿಯೋ ನೋಡುತ್ತಿದ್ದರೆ ಅದು ಕೇವಲ ಯಾದೃಚ್ಛಿಕವಲ್ಲ. ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಯ ದೈವಿಕ ಸಂಕೇತವಾಗಿದೆ. ನೀವು ಇತ್ತೀಚಿನ ದಿನಗಳಲ್ಲಿ ಅನುಭವಿಸುತ್ತಿರುವ ಒತ್ತಡಗಳು, ಮನಸ್ಸಿನ ಗೊಂದಲಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಸಂಬಂಧಗಳಲ್ಲಿನ ಅಸಮಾಧಾನಗಳು ನಿಮ್ಮನ್ನು ತುಂಬ ಕಂಗೆಡಿಸಿದ್ವು. ಆದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿರುವ ಮುನ್ನೋಟವಾಗಿವೆ. ನೀವು ಹೊರಗೆ ಶಾಂತವಾಗಿದ್ದರೂ ಒಳಗಿನಿಂದ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಕಾಡ್ತಾ ಇವೆ. ನಾನು ಯಾಕೆ ಇಷ್ಟು ಕಷ್ಟ ಅನುಭವಿಸ್ತಾ ಇದ್ದೇನೆ? ನನ್ನ ಪ್ರಯತ್ನಗಳಿಗೆ ಯಾಕೆ ಫಲ ಸಿಗ್ತಾ ಇಲ್ಲ ಎಂಬ ಸಂಶಯಗಳು ನಿಮ್ಮನ್ನು ಕಾಡಿರಬಹುದು. ಆದರೆ ಈಗ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಮುಂದಿನ ಕೆಲ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಸಂಭವಿಸಲಿದೆ. ಇದು ಆರಂಭದಲ್ಲಿ ಸಣ್ಣ ಘಟನೆ ಹಾಗೆ ಕಾಣಿಸಬಹುದು, ಆದರೆ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತೆ. ವಿಶೇಷವಾಗಿ ಒಬ್ಬ ವ್ಯಕ್ತಿಯ ಮಾತು ಅಥವಾ ಒಂದು ಅನಿರೀಕ್ಷಿತ ಘಟನೆ ನಿಮ್ಮ ಕಣ್ಣು ತೆರೆಸುವ ಕೆಲಸ ಮಾಡಲಿದೆ. ನೀವು ಇದುವರೆಗೂ ಗಮನಿಸದೇ ಇದ್ದ ಕೆಲವು ಸತ್ಯಗಳು ನಿಮ್ಮ ಮುಂದೆ ಬಂದು ನಿಲ್ಲುತ್ತೆ ಮತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಸಂಪೂರ್ಣವಾಗಿ ರೂಪಿಸುತ್ತೆ. ವೃಷಭ ರಾಶಿಯವರ ಸ್ವಭಾವ ಶಾಂತತೆ, ಸಹನೆ ಮತ್ತು ಸ್ಥಿರತೆಯಿಂದ ಕೂಡಿರುತ್ತೆ. ನೀವು ಒಮ್ಮೆ ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುವವರು, ಆದರೆ ಕೆಲವೊಮ್ಮೆ ಅದೇ ನಿಮ್ಮ ದುರ್ಬಲತೆ ಕೂಡ ಆಗುತ್ತೆ. ನೀವು ಹೆಚ್ಚು ವಿಷಯ ಇಟ್ಟವರಿಂದಲೇ ನೀವು ಹೆಚ್ಚು ಯಾರ ಹತ್ರ ವಿಶ್ವಾಸ ಇಟ್ಟಿರ್ತೀರೋ ಅವರಿಂದಲೇ ನೀವು ನೋವನ್ನು ಅನುಭವಿಸ್ತೀರ. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಬಹುದು. ನಿಮ್ಮ ಜೀವನದಲ್ಲಿ ನಿಜವಾಗಿ ಕೂಡ ನಿಮ್ಮವರು ಯಾರು ಕೇವಲ ಲಾಭಕ್ಕಾಗಿ ನಿಮ್ಮೊಂದಿಗೆ ಇದ್ದಾರೋ ಎಂಬುದು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಅರಿವು ಆರಂಭದಲ್ಲಿ ಸ್ವಲ್ಪ ನೋವನ್ನು ತರಬಹುದು, ಆದರೆ ಅದು ನಿಮ್ಮ ಒಳಗಿನ ಶಕ್ತಿಯನ್ನು ಎಬ್ಬಿಸುತ್ತೆ. ನೀವು ಇನ್ನು ಮುಂದೆ ಯಾರನ್ನು ಅಂಧವಾಗಿ ನಂಬೋದಿಲ್ಲ. ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಅಗತ್ಯವಿಲ್ಲದ ಸಂಬಂಧಗಳನ್ನು ನಿಧಾನವಾಗಿ ದೂರ ಮಾಡುತ್ತೀರಿ. ಈ ಸಮಯದಲ್ಲಿ ಕೆಲವು ಜನರು ನಿಮ್ಮ ಜೀವನದಿಂದ ದೂರ ಹೋಗಬಹುದು. ಇದು ನಿಮಗೆ ನೋವು ತರಬಹುದು, ಆದರೆ ಅದು ನಿಮ್ಮ ಒಳ್ಳೆಯದಕ್ಕಾಗಿ ನಡೀತಾ ಇದೆ ಅಂತ ನೀವು ತಿಳಿಬೇಕು. ಇದು ದೈವಿಕ ರಕ್ಷಣೆಯ ಒಂದು ರೂಪವಾಗಿದೆ. ನಿಮ್ಮ ಜೀವನದಲ್ಲಿ ಉಳಿಯುವವರು ಮಾತ್ರ ನಿಮ್ಮ ನಿಜವಾದ ಬೆಂಬಲಿಗರು ಆಗಿರುತ್ತಾರೆ. ಈ ಅವಧಿಯಲ್ಲಿ ನಿಮ್ಮೊಳಗಿನ ಬದಲಾವಣೆ ಅತ್ಯಂತ ಪ್ರಮುಖವಾಗಿದೆ. ನೀವು ಇನ್ನು ಮುಂದೆ ಎಲ್ಲವನ್ನು ಸಹಿಸುವ ವ್ಯಕ್ತಿ ಆಗಿರೋದಿಲ್ಲ. ನೀವು ನಿಮ್ಮ ಗುರಿಗಳ ಬಗ್ಗೆ ಹೆಚ್ಚು ಸ್ಪಷ್ಟವಾಗಿರ್ತೀರ ಮತ್ತು ನಿಮ್ಮ ಸಮಯವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸೋದಕ್ಕೆ ಪ್ರಾರಂಭ ಮಾಡ್ತೀರಾ. ಈ ಬದಲಾವಣೆ ನಿಮ್ಮೊಳಗಿನ ಶಾಂತಿಯನ್ನು ಹೆಚ್ಚಿಸುತ್ತೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಬಲಪಡಿಸುತ್ತೆ. ಪ್ರೀತಿಯ ವಿಷಯದಲ್ಲಿ ಇರುವವರಿಗೆ ಈ ಸಮಯ ಮಹತ್ವದ್ದಾಗಿದೆ. ನೀವು ಯಾರನ್ನಾದರೂ ಪ್ರೀತಿಸ್ತಾ ಇದ್ದರೆ ನಿಮ್ಮ ಸಂಬಂಧದಲ್ಲಿ ಕೆಲವು ಅಸ್ಪಷ್ಟತೆಗಳು ಅಥವಾ ಅನುಮಾನಗಳು ಇದ್ದಿರಬಹುದು. ಈಗ ಅವುಗಳಿಗೆ ಉತ್ತರ ಸಿಗುತ್ತೆ, ಸತ್ಯ ಹೊರಬರುತ್ತೆ. ಅದು ನಿಮಗೆ ಸಂತೋಷವನ್ನು ಕೊಡಬಹುದು ಅಥವಾ ನೋವನ್ನು ಕೂಡ ಕೊಡಬಹುದು, ಆದರೆ ಅದು ನಿಮ್ಮನ್ನು ಸತ್ಯದ ದಿಕ್ಕಿನಲ್ಲಿ ನಡೆಸುತ್ತೆ. ಕೆಲವರಿಗೆ ಹಳೆಯ ಸಂಬಂಧಗಳು ಮುಕ್ತಾಯವಾಗಬಹುದು, ಆದರೆ ಇತರರಿಗೆ ನಿಜವಾದ ಪ್ರೀತಿ ಇನ್ನಷ್ಟು ಗಟ್ಟಿಯಾಗುತ್ತೆ. ಯಾಕೆಂದರೆ ಸತ್ಯದ ಮೇಲೆ ನಿಂತಿರುವ ಸಂಬಂಧ ಮಾತ್ರ ಶಾಶ್ವತವಾಗಿರುತ್ತೆ. ವೈವಾಹಿಕ ಜೀವನದಲ್ಲಿ ಕೂಡ ಕೆಲವು ದಿನಗಳಿಂದ ಉಳಿದಿದ್ದ ಸಣ್ಣ ಅಸಮಾಧಾನಗಳು ಈಗ ಹೊರಬರಬಹುದು. ಸಣ್ಣ ವಿಷಯ ದೊಡ್ಡ ಚರ್ಚೆಯಾಗಿ ಮಾರ್ಪಡಬಹುದು, ಆದರೆ ಇದು ನಿಮ್ಮ ಸಂಬಂಧವನ್ನು ಮುರಿಯಲು ಅಲ್ಲ, ಅದನ್ನು ಸರಿಪಡಿಸಲು ಬಂದಿರುವ ಅವಕಾಶವಾಗಿದೆ. ನೀವು ಅಹಂಕಾರವನ್ನು ಬಿಟ್ಟು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ನಿಮ್ಮ ಬಾಂಧವ್ಯ ಇನ್ನಷ್ಟು ಬಲವಾಗುತ್ತೆ. ಇಲ್ಲವಾದರೆ ಸಣ್ಣ ತಪ್ಪು ದೊಡ್ಡ ಸಮಸ್ಯೆ ಆಗ್ಬೋದು. ಆದ್ದರಿಂದ ಮಾತಿನ ಮೇಲೆ ನಿಯಂತ್ರಣ ಅತ್ಯಗತ್ಯ. ಈ ಅವಧಿಯಲ್ಲಿ ದೇವರು ನಿಮಗೆ ಹಲವು ಸಂಕೇತಗಳ ಮೂಲಕ ಮಾರ್ಗದರ್ಶನ ನೀಡ್ತಾನೆ. ಒಂದೇ ಘಟನೆಗಳು ಪದೇ ಪದೇ ನಡೀಬಹುದು ಅಥವಾ ಕೆಲವು ಹೆಸರುಗಳು ಪದೇ ಪದೇ ನಿಮ್ಮ ಕಿವಿಗೆ ಬೀಳಬಹುದು. ಇದು ನಿಮ್ಮ ಗಮನ ಸೆಳೆಯಲು ಬಂದ ಸೂಚನೆಗಳು. ಅವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿದಿನ ಬೆಳಿಗ್ಗೆ ಕೆಲವು ಕ್ಷಣ ಮೌನವಾಗಿ ಕುಳಿತು ನಿಮ್ಮ ಮನಸ್ಸನ್ನು ಕೇಳಿ. ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ಮಾರ್ಗ ತೋರಿಸುತ್ತೆ. ನಿಮ್ಮ ಮಾತುಗಳಿಗೆ ಹೆಚ್ಚು ಜಾಗ್ರತೆ ವಹಿಸಿ, ಯಾಕೆಂದರೆ ಒಂದು ಪದವು ಸಂಬಂಧವನ್ನು ಉಳಿಸಬಹುದು ಅಥವಾ ಹಾಳು ಮಾಡಬಹುದು. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ದೊಡ್ಡ ಹೂಡಿಕೆಗಳನ್ನು ತಾತ್ಕಾಲಿಕವಾಗಿ ತಪ್ಪಿಸೋದು ಉತ್ತಮ. ಹಳೆಯ ತಪ್ಪುಗಳಿಂದ ಪಾಠ ಕಲಿಯಿರಿ, ಆದರೆ ಅವುಗಳ ಬಗ್ಗೆ ಹೆಚ್ಚು ಯೋಚಿಸಿ. ನಿಮ್ಮ ಮನಸ್ಸನ್ನು ಕಾಡಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಆಧ್ಯಾತ್ಮಿಕವಾಗಿ ನೀವು ಬಲವಾಗಬೇಕು,
ಅದಕ್ಕಾಗಿ ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ನಿಮಗೆ ವಿಶೇಷ ಫಲವನ್ನು ನೀಡುತ್ತೆ. ಬಿಳಿ ಅಥವಾ ಹಸಿರು ಬಣ್ಣವನ್ನು ಬಳಸೋದು ನಿಮಗೆ ಶುಭಕರವಾಗಿರುತ್ತೆ. ದೇವರಿಗೆ ಹೂಗಳನ್ನು ಅರ್ಪಿಸೋದು ಮತ್ತು ಮನಸ್ಸಿಂದ ಪ್ರಾರ್ಥಿಸೋದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಹೇಳಬೇಡಿ. ನೀವು ಕೆಲಸವನ್ನು ಪೂರ್ಣಗೊಳಿಸುವವರೆಗೂ ಕೂಡ ಅದನ್ನು ರಹಸ್ಯವಾಗಿಡಿ, ಇಲ್ಲವಾದರೆ ಅನಗತ್ಯ ಅಡಚಣೆಗಳು ಎದುರಾಗಬಹುದು. ನಿಮ್ಮ ಮೌನವೇ ನಿಮ್ಮ ಶಕ್ತಿ ಆಗುತ್ತೆ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಯಶಸ್ಸು ಖಂಡಿತ ನಿಮ್ಮದು ಆಗುತ್ತೆ. ನಿಮ್ಮ ಕುಲದೇವತೆಯ ಆಶೀರ್ವಾದ ನಿಮ್ಮನ್ನು ರಕ್ಷಿಸುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡು ಬರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುತ್ತೆ. ಒಡತಿ ಅಥವಾ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರಮೋಷನ್ ಅನ್ನೋದಾಗುತ್ತೆ. ವ್ಯಾಪಾರಿಗಳಿಗೆ ಈ ಸಮಯ ಲಾಭದಾಯಕವಾಗಿರುತ್ತೆ. ಹೊಸ ಅವಕಾಶ ಬರುತ್ತೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಹಳೆಯ ಸಾಲಗಳು ತೀರಬಹುದು ಮತ್ತು ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ. ಮನೆ ಅಥವಾ ವಾಹನ ಖರೀದಿಸುವ ಯೋಚನೆ ಇದ್ದರೆ ಇದು ಸೂಕ್ತ ಸಮಯ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತೆ. ಮನೆಯೊಳಗೆ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಮದುವೆ ಅಥವಾ ಸಂತಾನ ಸಂಬಂಧಿತ ಸಂತೋಷದ ಸುದ್ದಿ ಬರಬಹುದು. ಮಕ್ಕಳಿಂದ ಸಂತೋಷಕರ ಮಾಹಿತಿ ಸಿಗಬಹುದು. ಅವರು ತಮ್ಮ ಅಧ್ಯಯನದಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮ ಸುಧಾರಣೆ ಕಂಡು ಬರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತೆ. ನೀವು ಹೆಚ್ಚು ಶಕ್ತಿಯುತವಾಗುತ್ತೀರಿ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಉತ್ತಮ ನಿದ್ದೆ ಮತ್ತು ಮಾನಸಿಕ ಶಾಂತಿ ನಿಮಗೆ ಲಭಿಸುತ್ತೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧ್ಯತೆ ಇದೆ. ವಿದೇಶದಲ್ಲಿ ಓದು ಅಥವಾ ಉದ್ಯೋಗದ ಅವಕಾಶಗಳು ಕೂಡ ದೊರೆಯಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇದು ಅನುಕೂಲಕರ ಸಮಯ. ತಪ್ಪು ತಿಳುವಳಿಕೆಗಳು ದೂರವಾಗುತ್ತೆ ಮತ್ತು ಸಂಬಂಧ ಗಟ್ಟಿಯಾಗುತ್ತೆ. ಕೆಲವರಿಗೆ ಪ್ರೀತಿ ಮದುವೆಯಾಗಿ ರೂಪಾಂತರಗೊಳ್ಳಬಹುದು. ಅವಿವಾಹಿತರಿಗೆ ಉತ್ತಮ ಜೋಡಿ ಸಿಗುವ ಸಾಧ್ಯತೆ ಇದೆ. ಜೀವನದಲ್ಲಿರುವ ಸಣ್ಣ ಅಡೆತಡೆಗಳನ್ನು ನಿವಾರಿಸಲು ಕೆಲವು ಸರಳ ಪರಿಹಾರಗಳನ್ನು ಅನುಸರಿಸೋದು ಒಳಿತು. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ನೀಡಿ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ಜಪಿಸಿ ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸಿ. ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿ ಬಿಲ್ವಪತ್ರೆ ಅರ್ಪಿಸಿ ತುಳಸಿ ಗಿಡವನ್ನು ಬೆಳೆಸಿ ಪ್ರತಿದಿನ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಜಪಿಸೋದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸ ಪಠಿಸೋದು ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತೆ. ಇತರರಿಗೆ ಸಹಾಯ ಮಾಡಿ, ಬಡವರಿಗೆ ಆಹಾರ ನೀಡಿ, ಪ್ರಾಣಿಗಳಿಗೆ ಆಹಾರ ನೀಡಿ. ದಯೆ ಮತ್ತು ಕ್ಷಮೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರುತ್ತೆ. ಕೊನೆಯಲ್ಲಿ ಒಂದು ಮುಖ್ಯ ವಿಷಯ, ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ನಿಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ. ಯಶಸ್ಸು ಸ್ವಯಂ ನಿಮ್ಮ ಬಳಿ ಬರುತ್ತೆ. ಗ್ರಹಗಳ ಪ್ರಭಾವ ತಾತ್ಕಾಲಿಕವಾದದ್ದು, ಆದರೆ ಅದು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಪ್ರವೇಶ ಮಾಡುತ್ತೆ. ನಿಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಿ. ನಿಮ್ಮ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ನಿಮಗೆ ಸಿಕ್ಕಿರುವ ಈ ಅವಕಾಶವನ್ನು ಕಳೆದುಕೊಳ್ಬೇಡಿ. ಧೈರ್ಯವಾಗಿ ಮುಂದೆ ಸಾಗಿರಿ. ನಿಮ್ಮ ಜೀವನದಲ್ಲಿ ಯಶಸ್ಸು, ಸಮೃದ್ಧಿ ಮತ್ತು ಸಂತೋಷ ಖಂಡಿತವಾಗಿ ಬರಲಿದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.